ಎಲ್ಲ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಸವಿಕನ್ನಡ ಪಠ್ಯಪುಸ್ತಕ 3ನೆಯ ತರಗತಿ ತುತ್ತೂರಿ ಪದ್ಯ 1ರ ಅಭ್ಯಾಸ ಪ್ರಶ್ನೋತ್ತರಗಳು. ಪದಗಳ ಅರ್ಥ: ಕಾಸು ಅಂದರೆ ಹಣ ಅಥವಾ ದುಡ್ಡು ಅಂತ ಹೇಳ್ಬೋದು. ಜಂಬ ಅಂದರೆ ಅಹಂಕಾರ. ಜಂಬ ಅಂದ್ರೇನು? ಅಹಂಕಾರ. ಹಾಳಾಗು ಅಂದರೆ ಕೆಟ್ಟು ಹೋಗುವುದು. ಸದ್ದು ಅಂದರೆ ಸಪ್ಪಳ, ಸೌಂಡು. ಸಂಜೆ ಅಂದರೆ ಸಾಯಂಕಾಲ, ಮುಸ್ಸಂಜೆ. ನೆಕ್ಸ್ಟು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ. ಪ್ರಶ್ನೆ 1, ಕಸ್ತೂರಿಯು ಏನನ್ನು ಕೊಂಡನು? ನೋಡಿ ಪ್ರಶ್ನೆ: ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ತುತ್ತೂರಿ ಅನ್ನೋ ಪದವನ್ನು ನಾನು ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟು ಪ್ರಶ್ನೆ 2, ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿ ಕೊಳದ ಬಳಿ ತುತ್ತೂರಿಯನ್ನು ಊದಿದನು. 3ನೇ ಪ್ರಶ್ನೆ, ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಯಾವಾಗ? ಸಂಜೆಯಲ್ಲಿ ಊದಿದನು. 4ನೇ ಪ್ರಶ್ನೆ, ಜಂಬದ ಕೋಳಿ ಯಾರು? ಉತ್ತರ: ಜಂಬದ ಕೋಳಿ ಕಸ್ತೂರಿ. ಯಾರು ಜಂಬದ ಕೋಳಿ? ಕಸ್ತೂರಿ. 5ನೇ ಪ್ರಶ್ನೆ, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ನೋಡಿ, ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. 6ನೇದು, ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು. ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು ಅಂತ ಕೇಳಿದ್ದಾರೆ. 1ನೇದು, ಬಣ್ಣದ ತಗಡಿನ ಡ್ಯಾಶ್ ತುತ್ತೂರಿ. 2, ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲ್ಲಿ. 3ನೇದು, ಜಾರಿತು ನೀರಿಗೆ ಡ್ಯಾಶ್ ತುತ್ತೂರಿ. 4, ಬಣ್ಣದ ತುತ್ತೂರಿ ಡ್ಯಾಶ್ ಹಾಳಾಯಿತು. ನೆಕ್ಸ್ಟು ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಒಂದು ಪ್ಯಾಸೇಜನ್ನು ಕೊಟ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ಯಾಸೇಜ್ ಈ ರೀತಿಯಾಗಿದೆ, ಕತೆ ಈ ರೀತಿಯಾಗಿದೆ. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು ಅನ್ನೋದು ಕತೆ. ಪ್ರಶ್ನೆ: ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಒಬ್ಬ ಕಟ್ಟಿಗೆ ವ್ಯಾಪಾರಿ. 2ನೇ ಪ್ರಶ್ನೆ, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಪ್ರಶ್ನೆ 3, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು. 4 ಪ್ರಶ್ನೆ, ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣ ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಅದಕ್ಕಾಗಿ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಭಾಷಾಭ್ಯಾಸ ಕನ್ನಡ ವರ್ಣಮಾಲೆ ಕುರಿತಂತೆ ನೋಡೋಣ. ಈಗ ಸ್ವರಾಕ್ಷರಗಳನ್ನು ಕೊಟ್ಟಿದ್ದಾರೆ. ಅ, ಇ, ಈ, ಈ, ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಓ, ಔ. ಇವು ಸ್ವರಾಕ್ಷರಗಳು. ಯೋಗವಾಹಕಗಳು ಅಂ, ಅಹ. 3ನೇದು ವ್ಯಂಜನಾಕ್ಷರಗಳನ್ನು ಕೊಟ್ಟಿದ್ದಾರೆ, ಕಾಯಿಂದ ಲಾವರೆಗೂ. ಅದಾದ ನಂತರ ಅಭ್ಯಾಸ ಪ್ರಶ್ನೋತ್ತರಗಳು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಇವೆ? ಉತ್ತರ: ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳು ಇವೆ. 2ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಆನಂತರ ನೋಡಿ ಮಕ್ಕಳೇ, ವ್ಯಂಜನಾಕ್ಷರಗಳನ್ನು ಬರೆಯ ಅಂತ ಕೇಳಿದರೆ ಇಲ್ಲಿ ಬಾಕ್ಸಲ್ಲಿ ನೀವು ಕಾಯಿಂದ ಲಾವರೆಗೂ ಬರೀಬೇಕು. ಅದಾದ ನಂತರ
4ನೇ ಮೇನಲ್ಲಿ ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ವ್ಯಂಜನಾಕ್ಷರಗಳು ಮತ್ತು ಸ್ವರಗಳು ಎಲ್ಲ ಕೂಡ ಮಿಕ್ಸ್ ಆಗಿದ್ದಾವೆ. ಎಲ್ಲ ಕೂಡ ಈ ಅಕ್ಷರಗಳಲ್ಲಿ ನಾವೇನು ಮಾಡಬೇಕು, ಸ್ವರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಇಲ್ಲಿ ಬರೀಬೇಕು. ಇಲ್ಲಿ ಯಾವೆಲ್ಲ ಸ್ವರಗಳಿದ್ದಾವೆ? ಎ, ಅ, ರು, ಇ, ಈ, ಉ, ಓ, ಓ, ಐ, ಆ, ಉ, ಔ, ಎ ಅಕ್ಷರಗಳನ್ನು ನಾವು ನೋಡ್ತಾ ಇದ್ದೀವಿ, ಸ್ವರ ಅಕ್ಷರಗಳನ್ನು. ಅದಾದ ನಂತರ ಭಾಷಾ ಚಟುವಟಿಕೆ ನೋಡಿ ಮಕ್ಕಳೇ. ಭಾಷಾ ಚಟುವಟಿಕೆ ಏನಿದೆ, ಆ ಪಟ್ಟಿಯಲ್ಲಿನ ಶಬ್ದಗಳನ್ನು ಬಿಡಿಸಿದ ರೂಪವನ್ನು ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಇದು ಆ ಪಟ್ಟಿ, ಇದು ಪಟ್ಟಿ. ಆ ಪಟ್ಟಿಯಲ್ಲಿ ಒಂದನೇದು ಪಾಲು ಪ್ಲಸ್ ಆಯಿತು, ಸರಿಯಾದ ಉತ್ತರ ಪಾಲಾಯಿತು. ಇಲ್ಲಿ ಮ್ಯಾಚ್ ಮಾಡಿ ಪಾಲಾಯಿತು ಅಂತ ಇಲ್ಲಿ ಬರೀಬೇಕು. ಎರಡನೇದು ಬೋಳು ಪ್ಲಸ್ ಆಯಿತು, ಜೋಡಿಸ್ಬೇಕು, ಬೋಳಾಯಿತು, ಸರಿ ಉತ್ತರ ಇಲ್ಲಿ ಬರೀಬೇಕು. ನಂತರ ಹಾಳು ಪ್ಲಸ್ ಆಯಿತು, ಸರಿಯಾದ ಉತ್ತರ ಹಾಳಾಯಿತು, ಅದನ್ನು ಇಲ್ಲಿ ಬರೀಬೇಕು, ಹಾಳಾಯಿತು ಅಂತ. 4ನೇ ಪ್ರಶ್ನೆ ಗೋಳು ಪ್ಲಸ್ ಆಯಿತು, ಗೋಳಾಯಿತು, ಸರಿಯಾದ ಉತ್ತರ ಗೋಳಾಯಿತು. ನಂತರ ಈ ಪದ್ಯದಲ್ಲಿ ಬರುವಂತಹ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಅಂತ ಕೇಳಿದರೆ, ಮಾದರಿ ಹಾಳಾಯಿತು, ಗೋಳಾಯಿತು. ಪ್ರಶ್ನೆ 1 ತುತ್ತೂರಿ ಕಸ್ತೂರಿ. 2 ಇದೆಯೆಂದ ಇಲ್ಲೆಂದ. 3 ಬೀದಿಯಲ್ಲಿ ರೀತಿಯಲ್ಲಿ. 4 ನೋಡಿದನು ಮಾಡಿದನು. ನಂತರ ನೀಡಿರುವ ಪ್ರಾಸಪದಗಳಿಂದ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆಯಿರಿ ಅಂತ ಕೇಳಿದರೆ, ಇಲ್ಲಿ ಆಯ್ಕೆಗಳು ಯಾವಿದಾವೆ? ನೀರು, ಹೆಕ್ಕಿ, ಬಾಯಿ, ಕಣ್ಣು. ನೋಡಲು ಬೇಕು ಡ್ಯಾಶ್ ಕಣ್ಣು, ತಿನ್ನಲು ಬೇಕು ಹಣ್ಣು. ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ಡ್ಯಾಶ್ ನೀರು. ಹಾರುತ್ತ ಬಂತು ಹಕ್ಕಿ, ತಿಂದಿತು ಕಾಳನು ಹೆಕ್ಕಿ. ಬೌಬೋ ಬೊಗಳಿತು ನಾಯಿ, ತೆರೆಯಿತು ತನ್ನಯ್ಯ ಬಾಯಿ. ಅದಾದ ನಂತರ ಚಟುವಟಿಕೆಯನ್ನು ಮಾಡೋದಕ್ಕೆ ಕೇಳಿದರೆ, ತೆಂಗಿನ ಗರಿ ಅಥವಾ ಎಲೆಯನ್ನು ಬಳಸಿ ತುತ್ತೂರಿಯನ್ನು ಸಿದ್ಧಪಡಿಸಿ ಊದಲು ತಿಳಿಸಿ ಬಳಸು ಅಂತ ಕೇಳಿದರೆ ಆ್ಯಕ್ಟಿವಿಟಿ ಚಟುವಟಿಕೆಯನ್ನು. ನೋಡಿದ್ರಲ್ಲ ಮಕ್ಕಳೇ, 3ನೇ ತರಗತಿಯ ಸವಿಕನ್ನಡ ಪಠ್ಯ ಪುಸ್ತಕದ ಪಾಠ 1 ತುತ್ತೂರಿ ಪದ್ಯದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.